ನಿಶ್ಚಿತವಾಗಿ ಅವ್ರ ಪರವಾಗಿ ನಿಂತಿದ್ದೇನು. ಈಗಾಗಲೇ ಅವ್ರ ಪರವಾಗಿ ನಾವು ಅಲ್ಲೆಲ್ಲೆಲ್ಲೆಲ್ಲ ಸಂಘಟನೆ ಮಾಡ್ತಾ ಇದ್ದೀವಿ. ಅದು ಮುಂದಿನ ದಿವಸ ದೊಡ್ಡ ಆಂದೋಲನವಾಗಿ ಸರ್ಕಾರದ ನಿಲುವು ಸ್ಪಷ್ಟ ಐತಿ. ಕನಿಷ್ಠ 1% ಆದ್ರೂ ಆ ಜನಕ್ಕೆ ಕೊಡ್ಲೇಬೇಕು ಅನ್ನುವಂಥದ್ದು ಐತಿ. ಬರುವಂತ ದಿವಸಗಳಲ್ಲಿ ದೊಡ್ಡ ಪ್ರಮಾಣದ ಹೋರಾಟ ಅವ್ರ ಪರವಾಗಿ ನಾವು ಹಮ್ಮಿಕೊಳ್ಳೋರಿದ್ದೀವಿ. ಡಿಜೆದು ಅಪರ ಇತ್ತಂದ್ರು ನಾವು ಪರ್ಮಿಷನ್ ಕೊಟ್ಟಿದ್ವಿ, ನಿಂತಿಲ್ಲ. ಯಾವಾಗೂ ನಾವು ನಿಲ್ಸಿಲ್ಲ. ಇಲ್ಲ, ನಿಲ್ಸಿಲ್ಲ. ಡಿಜೆ ಕಾರ್ಯಕ್ರಮ ಇಲ್ಲಿವರೆಗೆ ಆಗ್ತಾ ಬಂದಿದ್ದಾವಲ್ಲ, ಎಲ್ಲಿ ಸ್ಟಾಪ್ ಆಗಿದೆ? ಡಿಜೆ ಪರ್ಮಿಷನ್ ಕೊಟ್ಟಿದಾರಲ್ಲ, ಎಲ್ಲಿ ಆಗುದಲ್ಲ. ನಾವು ಪರ್ಮಿಷನ್ ಕೊಟ್ಟಿದೀವಿ ಅಂತ ಅವಾಗ ನಿಲ್ಸಿಲ್ಲ. ಡಿಜೆ ಈ ಸರ್ಕಾರದ ಬಗ್ಗೆ ನಮ್ಮ ಸರ್ಕಾರ ಇದ್ದಂತ ಭಾವ ವಿಚಾರಗಳು ಇದ್ದಂತದ್ದು. ಈಗ ಇದು ಎಡಪಂಥಿ ವ್ಯವಸ್ಥೆ, ಹಿಂದೂ ವಿರೋಧಿ ಸರ್ಕಾರ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇದೆ. ಈ ಹಿನ್ನೆಲೆಯಲ್ಲೇ ನಾವು ಮಾತಾಡುವಂತದ್ದು. ಅಲ್ಲ, ಒಂದು ಅದರ ದುರುಪಯೋಗ ಆಗಬಾರ್ದು ಅನ್ನುವಂತ ವಿಚಾರದಲ್ಲಿ ನಾವು ಸರ್ಕ್ಯುಲರ್ ಮಾಡಿದ್ವಿ, ಅವಾಗ ಆದೇಶ ಕೊಟ್ಟಿದ್ವಿ. ಇವತ್ತು ಈಗಿನ ಸರ್ಕಾರ ಇಲ್ಲ 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 ನಮ್ಮ ಹಾದಿಯಲ್ಲಿ ಸರ್ಕಾರ ಆವಾಗಿಂದು ನಮ್ಮ ಸರ್ಕಾರ ಹಿಂದೂ ಪರ ಸಂಘಟನೆ ಇದು ಧಾರ್ಮಿಕ ವಿಧಿವಿಧಾನಗಳಿಗೆ ಅಡೆತಡೆ ಮಾಡುವಂತದ್ದು, ಅನೈತಿಕವಾದಂತದ್ದು, ತಕ್ಷಣಕ್ಕೆ ಏನಾದ್ರು ಮಾಡ್ರಿ ಅಂತ ಅನ್ನುವಂತ ಇಂಥ ಸರ್ಕಾರ ನಾವು ಇದ್ದಿಲ್ಲ, ರಚನೆ ಮಾಡಿಲ್ಲ. ಇವತ್ತಿನ ಸರ್ಕಾರ ನಾನ್ ಹೇಳ್ತಾ ಇರುವಂತಹದ್ದು, ಇದು ಕೆಲವೊಂದಿಷ್ಟು ಒಂದು ದುಷ್ಕೃತ್ಯಗಳು ಆಗಬಾರ್ದು, ವಿಘಟಿತ ಶಕ್ತಿಗಳು ಅದರಲ್ಲಿ ಪಾಲ್ಗೊಂಡು ಆ ಸಾರ್ವಜನಿಕ ಶಾಂತಿ ಸುವ್ಯವಸ್ಥೆ ಕದಡಬಾರದು ಅನ್ನುವಂತ ಉದ್ದೇಶ ಇಟ್ಕೊಂಡು ಮಾಡಿದಂತಹದ್ದು ಒಂದು. ಆದ್ರೆ ಕಟ್ಟುನಿಟ್ಟಿನ ಜಾರಿ ಬೇಡ ಅನ್ನುವಂತ ಒತ್ತಾಯ ಈ ಸಂದರ್ಭ ಮಾಡ್ಲಿಕ್ಕೆ ಇಟ್ಟಿದ್ದೀನಿ ನಾನು. ಹಿಂದೂ ಇದಕ್ಕ ಮುಖಾಂತರ ದಮನಕಾರಿ ನೀತಿ ಅನುಸರಿಸೋದು ಮಾಡಬೇಡ್ರಿ. ಶಾಂತಿ ಸುವ್ಯವಸ್ಥೆ ಕಾಪಾಡೋ ನಿಟ್ಟಿನಲ್ಲಿ ಸಾರ್ವಜನಿಕ ಆಸ್ತಿ ಪಾಸ್ತಿಗಳ ಹಾನಿ ಆಗಲಾರದ ದೃಷ್ಟಿಯಲ್ಲಿ ಆ ವಿಘಟಿತ ಶಕ್ತಿಗಳನ್ನು ದಮನ ಮಾಡುವ ಕೆಲಸ ಮಾಡಬೇಕು. ಈ ಸರ್ಕಾರ ಅನೇಕ ಶಿವಮೊಗ್ಗ ಬಂತು, ದಕ್ಷಿಣ ಕನ್ನಡ ಜಿಲ್ಲೆ ಬಂತು, ಎಲ್ಲ ಕಡೆ ದಮನ ಮಾಡುವಂತ ಪ್ರವೃತ್ತಿ ಮಾಡಿದೆಲ್ಲ. ಈ ಹಿನ್ನೆಲೆಯಲ್ಲಿ ನಾವು ಮಾತಾಡುವಂತಹದ್ದು, ನಮ್ಮ ಸ್ಟ್ಯಾಂಡ್ ಕ್ಲಿಯರ್ ಇದೆ. ಅದಕ್ಕೆ ನೀವು ದಮನ ಮಾಡುವಂತ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಸಂದರ್ಭೋಚಿತವಾಗಿ ಈಗೇನ್ ನೀವು ಮಾಡ್ತಾ ಬಂದಿದ್ರಿ ಅದನ್ನ ಕೈ ಬಿಡ್ರಿ ಅನ್ನುವಂತ ವಿಚಾರ ಮಾಡಬಾರ್ದು. ಆಗ್ಬಾರ್ದು, ಆಗ್ಬೇಕು ಸ್ಪಷ್ಟ. ಡಿಜೆದ್ ಬಂದಲ್ಲೇ ಸಂದರ್ಭೋಚಿತ ನಿಮ್ಮ ಪೊಲೀಸ್ ಫೋರ್ಸ್ ಹೆಚ್ಚಿಗೆ ಮಾಡ್ಕೊಡ್ರಿ, ಅವಕಾಶ ಕೊಡ್ರಿ ಅಂತ ಹೇಳುವಂತದ್ದು ಮಾಡ್ತೀವಿ. ಯಾವ್ದಕ್ಕ ಎಲ್ಲಿ ಫೋರ್ಸ್ ಎದಕ್ ಬೇಕು ಅಂತ ವಿಘಟಿತ ಶಕ್ತಿಗಳು ಅಲ್ಲಿ ಅದ ಎಲ್ಲಾ ಕಡೆ ಆಗ್ಯಾವ. ಗಣೇಶ್ ಒಂದ್ ಸೆಕೆಂಡ್ ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಅಂದ್ರೆ, ಯಾವಾಗಾದ್ರೂ ಹಿಂದೂ ಧಾರ್ಮಿಕ ಸಭೆ ಸಮಾರಂಭಗಳಲ್ಲಿ ಮಾತ್ರ ಶಾಂತಿ ಕದಡುವಂತ ಪ್ರಯತ್ನಗಳು ಸದಾಕಾಲ ಆಗ್ತಾ ಬಂದಿದಾವ ನಮ್ಮ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ. ಆವಾಗ ಸರ್ಕಾರಗಳು ಎಚ್ಚೆತ್ತುಕೊಂಡು ಅದನ್ನು ದಮನ ಮಾಡುವಂತ ಕೆಲಸ ಮಾಡ್ಬೇಕು. ಆ ಹಿನ್ನೆಲೆ ಇದಕ್ಕೂ ಮಾಡ್ರಿ ಅನ್ನುವಂಥದ್ದು ನಮ್ಮ ಒತ್ತಾಯ. ಅದಕ್ಕೆ ಮದ್ಯ ಮಾರಾಟ ನಿಷೇಧ ಮಾಡ್ಬೇಕು ಅಂತ ಆ ದಿವಸ 2-3 ದಿವಸ ಮಾಡಿರ್ತಾರೆ. ಅದಕ್ಕೆ ಸರ್ಕಾರ ಕ್ರಮ ಕೈಗೊಳ್ಬೇಕು. ನಮ್ಗೆ ಉತ್ತರ ಇಲ್ಲ. ಮಾತ್ರ ನಿಜವಾಗ್ಲೂ ನೈತಿಕತೆ ಕುಸಿತಾ ಇದೆ ಅನ್ನೋದ್ರ ಬಗ್ಗೆ ನಾವೆಲ್ಲ ಸಮಾಜದಲ್ಲಿ ನಾವೆಲ್ಲರೂ ಕೂಡ ಒಂದು ಎಲ್ಲೇ ಇರಲಿ ಅದಕ್ಕೆ ತೊಂದರೆ ಮಾಡುವಂತಹದ್ದು, ಶಾಂತಿ ಸುವ್ಯವಸ್ಥೆ ಕದಡುವಂತಹದ್ದು, ನಮ್ಮ ಸಂಸ್ಕೃತಿ ಹಾಳು ಮಾಡುವಂತ ಪ್ರಯತ್ನಗಳು ಎಲ್ಲೆಲ್ಲದಾವ. ಅದಕ್ಕೆ ಪ್ರತಿಬಂಧ ಬೇಕೇ. ನಮ್ಮ ಸರ್ಕಾರ ಈ ಸರ್ಕಾರ ಇಲ್ಲ. ನಾನು ಹೇಳ್ತಾ ಇರುವಂತದ್ದು ಈ ಸಂದರ್ಭದಲ್ಲಿ ಸದಾಕಾಲ ಹಿಂದೂ ಸಂಘಟನೆಗಳ ಬಗ್ಗೆ, ಹಿಂದೂ ಧಾರ್ಮಿಕ ವಿಧಿ ವಿಧಾನಗಳ ಬಗ್ಗೆ, ಹಬ್ಬ ಆಚರಣೆಗಳ ಬಗ್ಗೆ ಸರ್ಕಾರ ವಿವಿಧ ರೀತಿ ಸದಾಕಾಲ ಆಚರಣೆ ಮಾಡ್ಕೊತ ಬಂದೈತಿ. ಈ ಸಲ ಮಾಡುವಂತ ಹುನ್ನಾರ ಕಾಣ್ಲಿಕ್ಕೆ ಅದನ್ನ ನಿಲ್ಲಿಸ್ಬೇಕು ಅನ್ನುವಂಥದ್ದು ನಾನು ಹೇಳುವಂಥದ್ದು. ಪ್ರತಿಬಂಧನೆ ಮಾಡಬಾರ್ದು ಅನ್ನುವಂಥ ವಿಚಾರದಲ್ಲಿ ನಾವಿಲ್ಲ.